ಲಾ 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 ಲಾ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಇವತ್ತು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಚಾಲೆಂಜರ್ ಫೌಂಡೇಶನ್ ಯಾವ ಉದ್ದೇಶದಿಂದ ನಾವು ರಿಜಿಸ್ಟರ್ ಮಾಡಿದೀವಿ, ಆ ಉದ್ದೇಶ ಇವತ್ತು ಎಲ್ಲಾ ಕಡೆ ಈ ಒಂದು ಸಮಾಜಮುಖಿ ಕೆಲಸ ಮಾಡೋದ್ರ ಮೂಲಕ ಇದು ನೆರವೇರ್ತಾ ಇದೆ. ಅದೊಂದು ಖುಷಿ ವಿಷಯ. हमारे देश को अगर आगे बढ़ाने के लिए बच्चों का बहुत बड़ा योगदान रहता है. एंड टुडेज चाइल्ड इज टुमारोज सिटीजन. So this is a famous statement given by our first Prime Minister जवाहरलाल नेहरू. So इसके लिए जो चैलेंजेस फाउंडेशन ने काम किया है, कल कुछ मेंबर्स आए थे मेरे पास मिलने के लिए. So they appraised me of all the good work that people are doing. So very happy to know that such socially active people exist within us. And अभी सर हम लोग भी काफ़ी थोड़ा बहुत कोशिश कर रहे हैं to address a few issues. So मैंने कल आपके मेंबर्स को बोला था that I'll keep you people updated and whatever help we may need from your side, from administration side, I seek that help. So kindly help us in whatever way you can. So there are few small issues that we have. So and apart from that, a big thank you to Challenges Foundation and Supervisor ma'am and the entire WCD team who was. ಚಾಲೆಂಜರ್ ಫೌಂಡೇಶನ್ ಅವರು ಒಂದು ಸಮಾಜಮುಖಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಏನಂದ್ರೆ, ನಾನು ಆಡಿ ಬೆಳೆದಂತ ಒಂದು ಈ ಅಂಗನವಾಡಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬಾ ಒಂದು ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಇಲ್ಲಿ ಇವತ್ತು ಬಂದು ಮಾತಾಡ್ತಿದ್ದೇನೆ. ಇದು ನನ್ನ ಪುಣ್ಯ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಚಾಲೆಂಜರ್ ಫೌಂಡೇಶನ್ ಎಲ್ಲರಿಗೂ ಸಹ ಒಂದು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಸ್ವಾಗತಿಸೋದಕ್ಕಾಗಿ. ಈ ಒಂದು ನಿಮ್ಮ ಈ ಸಮಾಜಮುಖಿ ಕಾರ್ಯಕ್ರಮ ಈಗಾಗಲೇ ನೀವು ಹೇಳ್ದಂಗೆ ಇದೇ ರೀತಿಯಾಗಿ ಮುಂದುವರಿಲಿ. ನಿಮ್ಮಿಂದ, ನಿಮ್ಮ ಒಂದು ಸಂಸ್ಥೆಯಿಂದ ಸಮಾಜಕ್ಕೆ ಒಳ್ಳೆಯ ಒಂದು ಕೆಲಸಗಾಗಲಿ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೇನೆ. ಯುವಕನಲ್ಲೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಜೀವನದಲ್ಲಿ ನಾನೇನಾದ್ರೂ ಮಾಡಬೇಕು, ಲೈಫಲ್ಲಿ ದೊಡ್ಡದಾಗಿ ಯಶಸ್ಸನ್ನ ಕಾಣಬೇಕು, ಆರ್ಥಿಕವಾಗಿ ಬೆಳಿಬೇಕು ಅನ್ನುವಂತ ಒಂದು ಮನೋಭಾವನೆ ಹುಟ್ಟುತ್ತೆ. ಆದರೆ ಸಾಕಷ್ಟು ಬೆಳೀತಾ ಅವನಲ್ಲಿ ಒಂದು ಪರಿವರ್ತನೆ ಆದರೆ ಒಳ್ಳೆಯದು. ಏನಂತ ಹೇಳಿ ಹೇಳಿದ್ರೆ, ಇದೆಲ್ಲದು ನಾನು ಸಮಾಜದಿಂದ ಪಡೆದಿದ್ದೇನೆ, ಇದನ್ನ ಆದಷ್ಟು ಸಮಾಜಕ್ಕೆ ಕೊಡುವಂತ ಕೆಲಸ ನಿರಂತರವಾಗಿ ಆಗ್ಬೇಕು ಅನ್ನುವಂಥದ್ದು. ಆ ಒಂದು ಆಲೋಚನೆಯಲ್ಲಿ ಹುಟ್ಟಿಕೊಂಡಿದ್ದೆ ಚಾಲೆಂಜರ್ ಫೌಂಡೇಶನ್. ಈ ಚಾಲೆಂಜರ್ಸ್ ಫೌಂಡೇಶನ್ ಸಹ ಒಂದು ಉದ್ಯಮ. ಸಾಕಷ್ಟು ಉದ್ಯಮಗಳು ಇವತ್ತು ತಲೆ ಎತ್ಕೊಳ್ತವೆ. ಉದ್ಯಮಗಳನ್ನ ಮಾಡುವುದರ ಮುಖಾಂತರ ಅವರು ಗುರುತಿಸ್ಕೊಳ್ಬಹುದು. ಆದರೆ ಸಮಾಜಮುಖಿ ಕೆಲಸವನ್ನ ಮಾಡುವುದರ ಮುಖಾಂತರ ತಾವು ದುಡಿದು ಇದನ್ನ ಸಮಾಜಕ್ಕೆ, ಈ ದೇಶಕ್ಕೆ ತಾವೇನಾದರೂ ಕೊಡುಗೆಯನ್ನ ಕೊಡಬೇಕು ಅಂತ ಒಂದು ಕಲ್ಪನೆಯನ್ನು ಇಟ್ಕೊಂಡು ಏನು ಚಾಲೆಂಜರ್ಸ್ ಫೌಂಡೇಶನ್ ಹುಟ್ಕೊಂಡಿದೆ, ಇವತ್ತು ಆ ಹೆಸರಿಗೆ ತಕ್ಕಂತೆ ಕೆಲಸವನ್ನ ಮಾಡ್ತಾ ಇರುವುದು ತುಂಬಾ ಶ್ಲಾಘನೀಯ.
ನಿರಂತರ ಇದೇ ಥರ ನಿರಂತರ ಈ ಪಯಣವು ಸಾಗಲು ನಿರಂತರ ನಿರಂತರ ಇದೇ ಥರ ನಿರಂತರ ಈ ಪಯಣವು ಸಾಗಲು ನಿರಂತರ ಒಬ್ಬ ವ್ಯಕ್ತಿ ಆಸೆಗೂ ನಾನೇ ಈಗ ಆಸರೆ ಸಂತೋಷವನ್ನು ಎಲ್ಲರಲ್ಲೂ ನೋಡಿದೀಗ ಈ ಧರೆ ನೂರಾರು ನೆನಪಿನಲ್ಲಿಯೂ ಒಂದೊಂದು ಕಣದಲ್ಲಿರುವೆ ನೀ ಯಶಸ್ಸಿಗೆ ತಪಸ್ಸು ಮಾಡಿದಂತಹ ಮಹಾಋಷಿ ಮನುಷ್ಯರಲ್ಲಿ ಮೂಡಿದೆ ಮಹರ್ಷಿಯಾಗಿ ಸಾ